ಅಯ್ಯೋ ಬಿಡು ಫ್ರೆಂಡು, ಈಗಿನ ಕಾಲನೇ ಸರಿ ಇಲ್ಲ. ಹೇಗಿದೆ ಇವತ್ತಿನ ಕಾಲ ಅಂದ್ರೆ, ಅಲ್ಲೆಲ್ಲೋ ಅಪ್ಪ ಅಮ್ಮ ಮಗುವನ್ನ ಕಳ್ಕೊಂಡು ಕೊರಗ್ತಾ ಇದ್ದಾರೆ, ಇಲ್ಲೆಲ್ಲೋ ಮಗು ಅಪ್ಪ ಅಮ್ಮನ ಪ್ರೀತಿಗಾಗಿ ಹಂಬಲಿಸ್ತಾ ಇದೆ. ನಿಜವಾಗ್ಲೂ ಪ್ರೀತಿ ಮಾಡೋರ್ಗೆ ಇಲ್ಲಿ ಪ್ರೀತಿ ಸಿಗಲ್ಲ, ಮೋಸ ಆಗತ್ತೆ. ಮೋಸ ಮಾಡೋರ್ಗೆ ನಿಜವಾದ ಪ್ರೀತಿ ಸಿಕ್ಕು ಒದ್ದಾಡ್ತಾ ಇರುತ್ತೆ. ಪ್ರತಿಭೆಗೆ ಪುರಸ್ಕಾರಗಳಿಲ್ಲ, ಅವಕಾಶಗಳಿಲ್ಲ, ಮೊಳಕೆಯಲ್ಲೇ ಚಿವುಟ್ ಹಾಕ್ಬಿಡ್ತಾರೆ. ಏನು ಗೊತ್ತಿಲ್ಲದೆ ಇರೋರ್ನ ಇಷ್ಟ ಇಲ್ಲದೆ ಇದ್ರೂ ಕೂಡ ಬಲವಂತವಾಗಿ ಅವಕಾಶಗಳನ್ನ ಕಲ್ಪಿಸಿ ಸೂಪರ್ ಸ್ಟಾರ್ ಮಾಡ್ಬಿಡ್ತಾರೆ. ಒಡ ಹುಟ್ಟಿದವರು ಎದುರುಗಡೆ ಬಂದ್ರು ಮಾತಿಲ್ಲದವರು ಮತ್ಯಾರನ್ನೋ ಸೋದರ ವಾತ್ಸಲ್ಯದಿಂದ ಕಾಣ್ತಾ ಇದ್ದಾರೆ. ಕೆಲಸಕ್ಕಿಲ್ಲ ಸನ್ಮಾನ, ವಾತ್ಸಲ್ಯಕ್ಕಿಲ್ಲ ಬೆಲೆ, ಪ್ರೀತಿಗೆ ಮೋಸವೇ ಬಹುಮಾನ. ಸೋದರರೇ ಶತ್ರುಗಳು, ಕನಸುಗಳ ಕೊಲೆ ಮಾಡಿ ಮನಸ್ಸುಗಳ ಮಾರಣ ಹೋಮ ಮಾಡ್ತಿದ್ದಾರೆ. ನಮ್ಮವರೇ ನಮಗೆ ಶತ್ರು, ನಮ್ಮ ವಿರುದ್ಧ ನಿಂತು ಕಾಲೆಳೆದು ಬೀಳಿಸುವ ಸ್ಪರ್ಧೆಯಲ್ಲಿ ಗೆದ್ದರೆ ಅದೇ ಅವರ ಜೀವನದ ಪರಮ ಗುರಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲದರ ಹಿಂದೆ ಏನೇ ಇರ್ಲಿ, ಮನುಷ್ಯನಲ್ಲಿ ಪ್ರೀತಿ, ಕಾಳಜಿ, ತಾಳ್ಮೆ, ಸಂಯಮ, ಹೊಂದಾಣಿಕೆ, ಮಾನವೀಯತೆ ಇಲ್ಲದೆ ಇದ್ರೆ ಜೀವನದಲ್ಲಿ ಏನ್ ಗಳಿಸಿದ್ರು ಅದು ಪ್ರಯೋಜನಕ್ಕಿಲ್ಲ. ಬದುಕೋದು 4 ದಿನ, ಯಾರಿಗೆ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ನಿನ್ನೆ ಇದ್ದವರು ಇವತ್ತಿರಲ್ಲ. ಸಾಕು ಬಿಟ್ಬಿಡಿ ಎಲ್ಲ ದ್ವೇಷದ ಕಂತೆ, ಬದುಕಿ ಮನುಷ್ಯರಂತೆ. ನೀವು ಬದುಕಿ ಮತ್ತೊಬ್ಬರನ್ನು ಬದುಕಲು ಬಿಡಿ. ಇಷ್ಟೊತ್ತು ಹೇಳಿದ ಎಲ್ಲಾ ಸಮಸ್ಯೆಗಳು ದೊಡ್ಡದೇ, ನೀವು ದೊಡ್ಡವರೇ. ಎಲ್ಲಿವರೆಗೂ ಅಂದ್ರೆ ಆರೋಗ್ಯ ಸಮಸ್ಯೆ ಬರೋರ್ಗೂ ಮಾತ್ರ. ಆಮೇಲೆ ಒಂದು ದಿನ ಒಂದು ರಾತ್ರಿ ಹೆಚ್ಚಾಗಿ ಬದುಕಬೇಕು ಅಂದ್ರೂ ಕೂಡ ಮೆಡಿಸನ್ ತಗೋಬೇಕು, ದೇವ್ರಲ್ಲಿ ಕೇಳ್ಕೋಬೇಕು. ಒಳಿತು ಮಾಡು ಮನುಷ್ಯ, ನೀ ಇರೋದು 3 ದಿವಸ. ಉಸಿರು ನಿಂತ ಮೇಲೆ ನಿಮ್ ಹೆಸರು ಕೂಡ ಯಾರು ಹೇಳಲ್ಲ. ಹೆಣ ಅಂತಾರೆ, ಮಣ್ಣಲ್ಲಿ ಹೂಳ್ತಾರೆ, ಚಟ್ಟ ಕಟ್ತಾರೆ, ಕೊನೆಗೆ ನಿಮ್ಮ ಅಸ್ತಿತ್ವವನ್ನ ಅಳಿಸಿ ಸುಟ್ಟು ಬೂದಿ ಅಂತ